ಸದನದಲ್ಲಿ ಶಿವಲಿಂಗೇಗೌಡರ ವಲ್ಗರ್ ಭಾಷಣ ಮತ್ತಷ್ಟು ಚರ್ಚೆಗೆ ಕಾರಣವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ವಿಸ್ಫೋಟಗೊಂಡಿದೆ. ಮಂತ್ರಿ ಆಗೋದಕ್ಕೆ ಹೋಗಿ ಶಿವಲಿಂಗೇಗೌಡ ಲೂಸ್ ಟಾಕ್. ಸದನದಲ್ಲಿ ಎದ್ದು ನಿಂತ್ಕೊಂಡ್ರು ಶಿವಲಿಂಗೇಗೌಡರು. ಏನೇನು ವಾಗ್ಝರಿಗಳು ಅಂತೀರಿ. ಸಿದ್ದರಾಮಯ್ಯರ ಕ್ಯಾಬಿನೆಟ್ನಲ್ಲಿ ಮಿನಿಸ್ಟರ್ ಆಗೋ ಆಸೆ ಏನಾದರೂ ಶಿವಲಿಂಗೇಗೌಡರಿಗೆ ಇದ್ದಂಗೆ ಕಾಣ್ತಾ ಇದೆ. ಶರಣು ಸಲಗಾರ ಪತ್ನಿ ವಿಚಾರ ಪ್ರಸ್ತಾಪ ಮಾಡಿ ನಾಲಿಗೆ ಹರಿಬಿಟ್ಟ ಶಿವಲಿಂಗೇಗೌಡರು. ಅರಸೀಕೆರೆ ಶಾಸಕನ ಬಾಯಲ್ಲಿ ಡ್ಯಾಡಿ ಮಮ್ಮಿ ಟಾಕು, ಅಪ್ಪ ಅಮ್ಮನ ಬಗ್ಗೆ ಎಲ್ಲ ಮಾತಾಡ್ತಾರೆ. RSS ವಿರುದ್ಧ ಮಾತಾಡಿದ್ರು. ಸ್ಪೀಕರ್ ಸ್ಮೈಲ್ ಕೊಟ್ಟರು. ಸ್ಪೀಕರ್ ಆ ಸ್ಥಾನಕ್ಕೊಂದು ವಿಶೇಷವಾದ ಗೌರವ ಇದೆ. ತಂದೆಯಂತೆ ತಿದ್ದೋದು ಬಿಟ್ಟು ಸ್ಪೀಕರ್ ಮೌನ ಸಮ್ಮತಿ. ಇದೆಲ್ಲ ಕಂಡು ಕೇಸರಿ ಪಡೆ ಕೋಲಾಹಲ ಒತ್ಕೊಂಡು ಉರಿತಾ ಇತ್ತು ಸದನದಲ್ಲಿ. ನಮ್ಮ ಸ್ಪೀಕರ್ ಸಾಹೇಬರು ತುದಿಲೊಂದು ಸ್ಮೈಲ್ ಕೊಡ್ತಾರೆ. ಸದನದಲ್ಲಿ ಶಿವಲಿಂಗೇಗೌಡ ವಲ್ಗರ್ ಭಾಷಣ. ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ಸ್ಫೋಟಗೊಂಡಿದೆ. ತೀಡಬೇಕಾಗಿದ್ದ ಸ್ಪೀಕರು ಆ ಸ್ಥಾನಕ್ಕೆ ವಿಶೇಷವಾದ ಗೌರವವಿದೆ, ಅದನ್ನು ನಾವು ಸಲ್ಲಿಸ್ತಾ ಇದ್ದೀವಿ. ಸ್ಪೀಕರ್ ಒಬ್ಬ ಸಭಾಧ್ಯಕ್ಷ ಅಂದರೆ ಯಾವ ಪಕ್ಷಕ್ಕೂ ಸೇರದವನಾಗಿರ್ತಾರೆ. ಈಗ ಸದನದಲ್ಲಿ ರೂಲಿಂಗ್ ಪಾರ್ಟಿ ಒಂದು ಕಡೆ ಕೂತಿರುತ್ತೆ, ಅಪೋಸಿಷನ್ ಪಾರ್ಟಿ ಒಂದು ಕಡೆ ಕೂತಿರುತ್ತೆ. ಸ್ಪೀಕರು ಕಾಂಗ್ರೆಸ್ನವರೇ ಆಗಿದ್ರೂ ಕೂಡ ನ್ಯಾಯದ ತೀರ್ಪು ಪ್ರಕಟ ಮಾಡಬೇಕಾದ್ರೆ ಯಾವ ಪಕ್ಷಾತೀತವಾಗದೆ, ಯಾವ ಪಕ್ಷಕ್ಕೂ ಸೇರದೆ, ಧರ್ಮಾತೀತನಾಗಿ, ಪಕ್ಷಾತೀತನಾಗಿ, ಜಾತ್ಯಾತೀತನಾಗಿ ಅಲ್ಲಿ ಒಂದು ತರಹದ ತೀಡುವಂತಹ ಗುರು ಆಗಿರ್ತಾರೆ. ಶಿವಲಿಂಗೇಗೌಡರು ಎದ್ದು ನಿಂತ್ಕೊಂಡು ಶರಣು ಸಲಗಾರ ಅನ್ನೋ ಶಾಸಕನ ಪತ್ನಿ ಬಗ್ಗೆ ಮಾತನಾಡ್ತಾರೆ. RSS ಎನ್ನುವಂತಹ ಸಂಘಟನೆಯ ಬಗ್ಗೆ ಮಾತನಾಡ್ತಾರೆ. ಅದರ ವಿರುದ್ಧ ಆಕ್ರೋಶವನ್ನು ಸ್ಫೋಟಿಸ್ತಾರೆ. ಆ ಸಂದರ್ಭದಲ್ಲಿ ಶಿವಲಿಂಗೇಗೌಡರ ಕೋಪವನ್ನು ತಣಿಸಬೇಕಾಗಿದ್ದ ಸ್ಪೀಕರ್, ಶಿವಲಿಂಗೇಗೌಡರಿಗೆ BP ರೇಸ್ ಆಗಿದ್ದಾಗ ಅವರನ್ನು ಕಾಮ್ ಅಂಡ್ ಕೂಲ್ ಮಾಡಬೇಕಾಗಿದ್ದ ಸ್ಪೀಕರು, ಸದನದಲ್ಲಿ ಮತ್ತೊಂದು ಮಲ್ಲಯುದ್ಧಕ್ಕೆ ಕಾರಣವಾಗದಂತೆ ಏನೋ ಒಂದು ಹಿತವಚನ, ಏನೋ ಒಂದು ಕಂಟ್ರೋಲ್ ಮಾಡಬಹುದಾದ ಸಲಹೆಗಳನ್ನು ಕೊಡ್ತಾ ಅಲ್ಲಿ ಕಂಟ್ರೋಲ್ ಮಾಡಬೇಕಾಗಿದ್ದ ಸ್ಪೀಕರ್ ನಿಂತ್ಕೊಂಡು ನಗ್ತಾರ್ರಿ. ಆ ನಗು ಇದೆಯಲ್ಲ, ಮಗ ಬೀದಿಲ್ ನಿಂತ್ಕೊಂಡು ಪಕ್ಕದ ಮನೆ ಆಂಟಿ ಮಗನ ಜೊತೆ ಜಗಳ ಆಡ್ತಿರ್ಬೇಕಾದ್ರೆ ಅಪ್ಪ ಮನೆ ಬಾಗಿಲಲ್ಲಿ ನಿಂತ್ಕೊಂಡು ಮಗನೇ ಒಡಿ, ಇನ್ನೂ 2 ಒಡಿ ಅಂದರೆ ಏನಾಗುತ್ತೆ? ತಡೆಯಬೇಕಾಗಿದ್ದ ತಂದೆ, ಜಗಳ ಆಡಬೇಡಿ ಅಂತೇಳಿ ಸಲಹೆ ಕೊಡಬೇಕಾಗಿದ್ದ ತಂದೆ ಶಾಂತ ಮೂರ್ತಿಯಂತೆ ಸ್ಮೈಲ್ ಕೊಡ್ತಾ ನಿಂತ್ಕೊಂಡ್ರೆ ಬೈಯೋರಿಗೆ ಪ್ರೇರಣೆ ಅಲ್ವಾ ಅದು? ಇನ್ನೂ 2 ಬೈ ಅನ್ನಂಗಿತ್ತದು, ಇನ್ನೂ 2 ಬೈ ಅನ್ನಂಗಿತ್ತು. ಇನ್ನು ಸಿದ್ದರಾಮಯ್ಯರ ಕ್ಯಾಬಿನೆಟ್ನಲ್ಲಿ JDSನಿಂದ ವಲಸೆ ಬಂದವರು ಶಿವಲಿಂಗೇಗೌಡರು, ಅರಸೀಕೆರೆಯ ಶಾಸಕರು, ಅವರ ವಿರುದ್ಧ ಈಗ ಸದನ ಅಂದರೆ ಕಾಮನ್ ರೀ. ರೂಲಿಂಗ್ ಪಾರ್ಟಿಯ ವಿರುದ್ಧ ಅಪೋಸಿಷನ್ ಪಾರ್ಟಿಯ ವಿರುದ್ಧ ರೂಲಿಂಗ್ ಪಾರ್ಟಿ ಜಿದ್ದಿಗೆ ಬೀಳೋ ಸಹಜ. ಆರೋಪ ಪ್ರತ್ಯಾರೋಪಗಳೆಲ್ಲವೂ ಸಹಜ. ಇತ್ತೀಚೆಗಿನ ಸದನಗಳು ಕೇವಲ ಅವನು ಹಿಂಗೆ ಮಾಡ್ದ, ಅವನದೊಂದು CD ನನ್ನ ಜೊತೆ ಇದೆ, ಅವನದೊಂದು ಪೆನ್ ಡ್ರೈವ್ ನನ್ನ ಜೊತೆ ಇದೆ, ಇದರಲ್ಲೇ ಮುಗಿದು ಹೋಗ್ತಾ ಇರೋ ಸೆಷನು. ಇನ್ನು 20-25 ವರ್ಷದ ಹಿಂದಿನ ಸದನದಂತೆ ಈಗೆಲ್ಲೂ ನಡೀತಾ ಇಲ್ಲ. ಆದರೆ ಈ ಬಾರಿಯ ಸದನದಲ್ಲಿ ಶಿವಲಿಂಗೇಗೌಡರು ಶರಣು ಸಲಗಾರ ಎನ್ನುವಂತಹ ಶಾಸಕನ ಪತ್ನಿಯ ಹೆಸರನ್ನು ಪ್ರಸ್ತಾಪ ಮಾಡ್ಕೊಂಡು ನಿನ್ನ ಹೆಂಡತಿ ಹಿಡ್ಕೊಂಡು ನೀನು ದುಡ್ಡು ಮಾಡ್ತಿದ್ಯಾ ಅಂತಾರೆ. ಅದರ ಅರ್ಥ ಏನ್ರಿ? ಶರಣು ಸಲಗಾರ ಅವರ ಹೆಂಡತಿ ತಹಶೀಲ್ದಾರ್ ಅನ್ನೋ ಕಾರಣಕ್ಕೆ ನೀನು ದುಡ್ಡು ಹೊಡಿತಿದ್ಯಾ ಅನ್ನೋದನ್ನ ವಿಸ್ತೃತವಾಗಿ ಹೇಳೋದಿಲ್ಲ ಆ ಮನುಷ್ಯ. ನಿನ್ನ ಹೆಂಡತಿನ ಹಿಡ್ಕೊಂಡು ಕಾಸು ಮಾಡ್ತಿದ್ಯಾ ಅಂದ್ರೆ ಅರ್ಥ ಏನು? ಶಿವಲಿಂಗೇಗೌಡರು ಹಂಗೆ ಮಾತನಾಡಬೇಕಾದ್ರೆ ಪಕ್ಕದಲ್ಲಿ ನಿಂತ್ಕೊಂಡು ತೀಡಬೇಕಾಗಿದ್ದ ಸ್ಪೀಕರ್ ಸ್ಮೈಲ್ ಕೊಟ್ಟಂತಹ ಆ ವಿಡಿಯೋ ಇದೆ, ಒಂದ್ಸತಿ ಆ ಝಲಕ್ಕನ್ನು ನೋಡ್ಕೊಂಡು ಬನ್ನಿ. ನಿಮ್ ಯೋಗ್ಯತೆ ಬೆಂಕಿ ಹಾಕ, ನಿಮಗೆ ಮಾನ ಮರ್ಯಾದೆಲ್ಲ ಅಯೋಗ್ಯ. RSS ನಿಮ್ ಯೋಗ್ಯತೆ ಬೆಂಕಿ ಹಾಕ, ನಿಮಗೆ ಮಾನ ಮರ್ಯಾದೆಲ್ಲ ಅಯೋಗ್ಯ. RSS ನಿಮ್ ಯೋಗ್ಯತೆ ಬೆಂಕಿ ಹಾಕ, ನಿಮಗೆ ಮಾನ ಮರ್ಯಾದೆಲ್ಲ ಅಯೋಗ್ಯ. RSS ಈಗ ಶಿವಲಿಂಗೇಗೌಡರು ಹಂಗೆ ಮಾತನಾಡ್ತಿರ್ಬೇಕಾದ್ರೆ ಅವರನ್ನ ನಿಯಂತ್ರಣ ಮಾಡಬೇಕಿದ್ದ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದ ಸ್ಪೀಕರ್ ಅವರನ್ನು ತಡಿಬೇಕಿತ್ತಲ್ಲ. ಅವರ ಮಾತುಗಳಿಂದ ಹೊರಹೊಮ್ಮಿದ ಮಜಾನ ಸ್ವೀಕರಿಸ್ಕೊಂಡ್ರ ಸ್ಪೀಕರ್ ಸಾಹೇಬರು ಉತ್ತರ ಕೊಡಬೇಕು. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವೊಬ್ಬ ರಾಜಕಾರಣಿಯೂ ಕೂಡ ಪ್ರಶ್ನಾತೀತನಲ್ಲ. ನೀವೆಲ್ಲರೂ ಪ್ರಶ್ನಾರ್ಹರೇ. ನಿಮ್ಮ ಬಳಿ ಜನ ನಾಳೆ ದಿನ ಪ್ರಶ್ನೆ ಮಾಡಿದ್ರೆ ನೀವು ಉತ್ತರಿಸಬೇಕು. ನೋಬಡಿ ಕಾಂಟ್ ಕ್ವಶನ್ ಅಂತ ಹೇಳಂಗಿಲ್ಲ. ನೀವೆಲ್ಲರೂ ಕೂಡ ಪ್ರಶ್ನಾರ್ಹರು. ಅರಸೀಕೆರೆಯ ಶಾಸಕರು ಶಿವಲಿಂಗೇಗೌಡರಿಗೆ
ಇನ್ನು ಏನೇನು ಆಸೆ ಇದೆಯೋ ಆ ಆಸೆಗಾಗಿ ಈ ತರಹದ್ದೊಂದು ವೇದಿಕೆಯನ್ನು ಬಳಸ್ಕೊಂಡ್ರಾ ಎನ್ನುವಂಥ ಪ್ರಶ್ನೆಗಳು ಈಗ ಚರ್ಚೆ ಆಗ್ತಾ ಇದೆ. ನಾಲಿಗೆಗೆ ಲಗಾಮಿಡಬೇಕಲ್ಲ. ನಾಲಿಗೆ ನಮ್ಮ ನಿಯಂತ್ರಣದಲ್ಲಿರುತ್ತೆ, ಪರರು ಅದನ್ನು ನಿಯಂತ್ರಣ ಮಾಡಬಾರ್ದು. ನಾವು ಬಳಸುವ ಭಾಷೆ, ನಮ್ಮ ಪ್ರತಿ ಹಂತದ ನಡೆ ಇವೆಲ್ಲವನ್ನು ಕೂಡ ಗಮನಿಸುವ ಒಂದು ವರ್ಗ ಇದೆ. ಓಟ್ ಹಾಕಿ ನಮ್ಮನ್ನು ವಿಧಾನಸೌಧಕ್ಕೆ ಕಳಿಸಿರೋದು ನಿಮ್ಮ ವೈಯಕ್ತಿಕ ವರ್ಚಸ್ಸನ್ನು ಬಿಲ್ಡ್ ಮಾಡಿಕೊಳ್ಳೋದಕ್ಕಲ್ಲ. ನೀವು ಮಾತನಾಡುವಂತಹ ಪ್ರತಿ ಅಕ್ಷರವೂ ಕೂಡ ಸಮಾಜಕ್ಕೆ ಉಪಕಾರ ಆಗಬೇಕು. ಮತ್ತೊಂದು ತರಹದ ಸಂದೇಶವನ್ನು ಕೊಡೋ ತರಹ ಇರಕೂಡ್ದು. ಅಂಥವರನ್ನು ನಾವು ಜನಪ್ರತಿನಿಧಿಗಳು ಅಂತ ಕರಿತೀವಿ. ನೀವೆಲ್ಲ ಚುನಾಯಿತ ಜನಪ್ರತಿನಿಧಿಗಳು. ಜನರು ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿರೋದು ನಿಮ್ಮ ಶೋಕಿ ಮಾಡ್ಕೊಳ್ಳಿ ಅಂತಲ್ಲ, ಬದಲಾಗಿ ರಾಜ್ಯದ ಹಿತಕ್ಕಾಗಿ ಮಾತಾಡಿ ಅಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.